ಹಾಯ್ ಗಾಯ್ಸ್, ಹೇಗಿದ್ದೀರಾ ಎಲ್ರು? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನೀವು 4000 ವಾಚ್ ಅವರ್ನ ಕಂಪ್ಲೀಟ್ ಮಾಡಬೇಕು ಅಂತ ಎಲ್ಲರಿಗೂ ಅಷ್ಟೇ ಇಷ್ಟ ಇರುತ್ತೆ. ಸೊ ಹಾಗೆ 4000 ವಾಚ್ ಅವರ್ನ ಕಂಪ್ಲೀಟ್ ಮಾಡ್ಬೇಕಂದ್ರೆ ಏನೆಲ್ಲ ಟಿಪ್ಸ್ನ ಮಾಡಬೇಕು, ಯೂಸ್ ಮಾಡ್ಕೊಬೇಕು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಸೊ ಬನ್ನಿ ಟಿಪ್ನ ಒಂದೊಂದಾಗೆ ತಿಳ್ಕೊತಾ ಹೋಗೋಣ. ಸೊ ಈ ವಿಡಿಯೋ ನೋಡೋದ್ರಿಂದ ನಿಮ್ಮ ಚಾನಲ್ ಬೇಗನೆ ಮಾನಿಟೈಸೇಷನ್ ಆನ್ ಆಗುತ್ತೆ. ಸೊ ನಾನ್ ಮಾಡಿದ ಮಿಸ್ಟೇಕ್ನ ನೀವ್ಯಾರು ಮಾಡಬಾರ್ದು ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಟಿಪ್ ಬಂದ್ಬಿಟ್ಟು ನೀವು ಲಾಂಗ್ ವಿಡಿಯೋಸ್ನ ಜಾಸ್ತಿ ಮಾಡ್ತಾ ಹೋಗ್ಬೇಕು. ಸೊ ಇದು ನನ್ನ ಫಸ್ಟ್ ಟಿಪ್ಸು. ಆ್ಯಂಡ್ ಕನ್ಸಿಸ್ಟೆನ್ಸಿ ಅನ್ನೋದು ನಿಮ್ಮ ವಿಡಿಯೋ ಅಪ್ಲೋಡ್ ಮಾಡೋದ್ರಲ್ಲಿ ಇರಬೇಕು. ಬಿಕಾಸ್ ನೀವು ಒಂದು 3 ತಿಂಗಳು ವಿಡಿಯೋ ಅಪ್ಲೋಡ್ ಮಾಡ್ತೀರಾ, ಮತ್ತೆ ಒಂದು 6 ತಿಂಗಳು ಗ್ಯಾಪ್ ತಗೋತೀರಾ ಅಂದರೆ ವಾಚ್ ಓವರ್ ಕಂಪ್ಲೀಟ್ ಆಗಲ್ಲ. ಸೊ ಕನ್ಸಿಸ್ಟೆಂಟಿ ಮ್ಯಾಟರ್ ಆಗುತ್ತೆ. ಸೊ ನೀವು ವೀಕ್ಲಿ 2-3 ವಿಡಿಯೋಸ್ ಯಾವಾಗಲೂ ಅಪ್ಲೋಡ್ ಮಾಡ್ತಾ ಬಂದರೆ ಅಟ್ಲೀಸ್ಟ್ 2-3 ವಿಡಿಯೋಸ್ ನೀವು ಮಾಡಬೇಕು. ಸೊ ಆ್ಯಂಡ್ ಒಂದು ಟೈಮಿಂಗ್ಸ್ನ ಸೆಟ್ ಮಾಡ್ಕೊಂಡು ಆ ಟೈಮಿಂಗ್ಸಲ್ಲೇ ನೀವು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂದರೆ ಸೊ ಅವಾಗ ಆಡಿಯನ್ಸಿಗೆ ನಿಮ್ಮ ಆ ವಿಡಿಯೋಸ್ ರೀಚ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಲಾಂಗ್ ಟರ್ಮ್ ವಿಡಿಯೋಸ್ನ ನೀವು ಮಾಡೋದ್ರಿಂದ ವಾಚ್ ಅವರ್ ಕಂಪ್ಲೀಟ್ ಆಗೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಮೋರ್ ದ್ಯಾನ್ 3 ಮಿನಿಟ್ಸ್ ಇರೋವಂಥ ವಿಡಿಯೋಸ್ನ ಮಾಡಬೇಕು. ಇದು ಟಿಪ್ ನಂಬರ್ 1. ಆ್ಯಂಡ್ ಸೆಕೆಂಡ್ ಟಿಪ್, ನೀವು ಮಾಡೋ ವಿಡಿಯೋಸು ಅಂದರೆ ಮೀನ್ಸ್ ಟಾಪಿಕ್ ನೀವು ಯಾವ ರೀತಿ ಸೆಲೆಕ್ಟ್ ಮಾಡ್ತೀರಾ ಅದು ತುಂಬಾ ಮ್ಯಾಟರ್ ಆಗುತ್ತೆ. ಸೊ ನಿಮ್ಮ ಚಾನೆಲ್ನ ನೀವು ಕ್ರಿಯೇಟ್ ಮಾಡಬೇಕಂದ್ರೆ ನಿಮ್ಮ ಮೈಂಡಲ್ಲಿ ಒಂದು ಟಾಪಿಕ್ ಬೇಕು. ನೀವು ಡೈಲಿ ವ್ಲಾಗ್ಸ್ ಮಾಡ್ತೀರಾ, ಅಥವಾ ಎಜುಕೇಷನ್ ರಿಲೇಟೆಡ್ ವಿಡಿಯೋ ಮಾಡ್ತೀರಾ, ಗೌರ್ಮೆಂಟ್ ಜಾಬ್ದು ಟಿಪ್ಸ್ ಕೊಡ್ತೀರಾ, ಮೋಟಿವೇಶ್ನಲ್ ವಿಡಿಯೋ ಮಾಡ್ತೀರಾ, ಕಾಮಿಡಿ ವಿಡಿಯೋಸ್ ಮಾಡ್ತೀರಾ, ಅಥವಾ ಟೆಕ್ನಾಲಜಿ ರಿಲೇಟೆಡ್ ವಿಡಿಯೋ ಮಾಡ್ತೀರಾ, ಕುಕ್ಕಿಂಗ್ ವಿಡಿಯೋ ಮಾಡ್ತೀರಾ. ಸೊ ಈ ರೀತಿಯಾಗಿ ನಿಮಗೆ ಏನು ಇಂಟ್ರೆಸ್ಟ್ ಇದೆ ಅದನ್ನು ಮುಂಚೆನೇ ನೀವು ಸೆಲೆಕ್ಟ್ ಮಾಡ್ಕೊಬೇಕು. ನಾನು ಬಂದು ಮದರ್ಹುಡ್, ಲೈಫ್ ಸ್ಟೈಲು ಮತ್ತು ಡೈಲಿ ವ್ಲಾಗ್ಸ್ದು ನನ್ನ ಒಂದು ಕಂಟೆಂಟು. ಸೊ ಆ ರೀತಿಯಾಗಿ ನೀವು ಏನು ಮಾಡ್ತಿದ್ದೀರಾ, ಎಜುಕೇಷನ್ ರಿಲೇಟೆಡ್ ಅಂದರೆ ಅದಕ್ಕೆ ಬೇರೆ ಚಾನೆಲ್ ನೇಮ್ನ ಕ್ರಿಯೇಟ್ ಮಾಡ್ಕೊಂಡಿರ್ತೀರಾ. ಸೊ ಆ ಒಂದು ಟಾಪಿಕ್ ನಿಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು. ಇವತ್ತು ಒಂದು ಎಜುಕೇಷನಲ್ ವಿಡಿಯೋ ಮಾಡ್ತೀರಾ, ನಾಳೆ ಒಂದು ಕುಕ್ಕಿಂಗ್ ವಿಡಿಯೋ ಮಾಡ್ತೀರಾ. ನೋ, ಆ ಥರ ಮಾಡಿದರೆ ನಿಮಗೆ ವ್ಯೂವರ್ಸ್ ಕಮ್ಮಿ ಆಗ್ತಾರೆ. ಬಿಕಾಸ್ ಎಜುಕೇಷನಲ್ ವಿಡಿಯೋ ನೋಡೋವಂಥವ್ರು ಕುಕ್ಕಿಂಗ್ ನೋಡೋ ಇಂಟ್ರೆಸ್ಟ್ ಇರಲ್ಲ, ಕುಕ್ಕಿಂಗ್ ನೋಡೋರಿಗೆ ಎಜುಕೇಷನಲ್ ವಿಡಿಯೋ ನೋಡೋ ಇಂಟ್ರೆಸ್ಟ್ ಇರಲ್ಲ. ಸೊ ಎರಡೂ ಕಡೆಯಿಂದ ನಿಮಗೆ ಆಡಿಯನ್ಸ್ ಕಮ್ಮಿ ಆಗಿಬಿಡ್ತಾರೆ. ಸೊ ನೀವು ಯಾವ ರೀತಿಯಾದ ವಿಡಿಯೋಸ್ನ ಮಾಡ್ತೀರಾ ಅನ್ನೋದು ಒಂದು ಪರ್ಫೆಕ್ಟ್ ಒಂದು ಏನಂದರೆ ನಿಮಗೆ ಒಂದು ಕಾನ್ಸೆಪ್ಟ್ ಗೊತ್ತಿರಬೇಕು. ಓಕೆ, ಸೊ ಫಸ್ಟೇನೆ ನೀವು ಮೈಂಡಲ್ಲಿ ಫಿಕ್ಸ್ ಆಗಿರಬೇಕು, ನಾನು ಈ ರೀತಿಯಾದ ವಿಡಿಯೋ ಮಾಡ್ತೀನಿ, ಡೈಲಿ ವ್ಲಾಗ್ಸ್ ಮಾಡ್ತೀನಿ. ಓಕೆ, ಡೈಲಿ ವ್ಲಾಗ್ಸ್ ಮಾಡಿ. ಸೊ ಎಜುಕೇಷನ್ ರಿಲೇಟೆಡ್ ಮಾಡ್ತೀರಾ, ಅದನ್ನು ಮಾಡಿ. ಸೊ ನಿಮ್ಮದು ಒಂದು ಟಾಪಿಕ್ನ ನೀವು ಫಸ್ಟೇ ಸೆಲೆಕ್ಟ್ ಮಾಡಿಕೊಂಡ್ರೆ ಬೆಸ್ಟ್. ಅದಕ್ಕೆ ರಿಲೇಟ್ ಆಗಿರುವಂಥ ಟಾಪಿಕ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಸೊ ಸ್ಕ್ರಿಪ್ಟ್ನ ಬರ್ಕೊಂಡು ನೀವು ವಿಡಿಯೋ ಮಾಡಿದ್ರೆ ವಿಡಿಯೋ ತುಂಬಾ ಚೆನ್ನಾಗಿ ಬರುತ್ತೆ ಅನ್ನೋದು ನನ್ನ ಒಂದು ಸಲಹೆ. ಆ್ಯಂಡ್ ಜೊತೆಗೆ ಮೈಕ್ ಸಹ ಯೂಸ್ ಮಾಡಿ, ಅದು ಕಮ್ಮಿ ರೇಟ್ದಾದರೂ ಪರವಾಗಿಲ್ಲ. ಬಿಕಾಸ್ ಮೈಕ್ ಯೂಸ್ ಮಾಡಿಲ್ಲ ಅಂದರೆ ವಾಯ್ಸ್ ಕ್ಲಾರಿಟಿ ಇಲ್ಲ ಅಂದರೆ ವಿಡಿಯೋನ ನೋಡಲ್ಲ, ಆಡಿಯನ್ಸ್ ಕಮ್ಮಿ ಆಗ್ತಾರೆ. ಸೊ ಇದು ಒಂದು ನನಗೆ ಒಂದು ನಾನು ಏನು ಹೇಳ್ತಾ ಇದ್ದೀನಲ್ವಾ, ಈ ಒಂದು ಇದನ್ನು ನೀವು ನೋಡ್ಬೋದು. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂದರೆ, ಒನ್ ಮೋರ್ ಟಿಪ್ ನಾನು ಏನು ಕೊಡ್ತಾ ಇದ್ದೀನಿ, ಥರ್ಡ್ ಟಿಪ್ ಅಂದರೆ, ಸೊ ಶಾರ್ಟ್ ವಿಡಿಯೋಸ್ನ ನೀವು ಆಲ್ಮೋಸ್ಟ್ ಟ್ರೆಂಡಿಗಿರುವಂಥ ಆಡಿಯೋ ತೊಗೊಂಡು ಮಾಡಿ. ಸೊ ಅವಾಗ ನಿಮಗೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾರೆ. ಸೊ ಶಾರ್ಟ್ ವಿಡಿಯೋಸ್ನಿಂದ ನಿಮಗೆ ವಾಚ್ ಅವರ್ ಜಾಸ್ತಿ ಕಂಪ್ಲೀಟ್ ಆಗಲ್ಲ, ಬಟ್ ಸಬ್ಸ್ಕ್ರೈಬರ್ ತುಂಬಾ ಜಾಸ್ತಿ ಆಗ್ತಾರೆ. ಸೊ 10 ಮಿಲಿಯನ್ಸ್ನ ವಾಚ್ ಅವರ್ ಮೀನ್ಸ್ ಶಾರ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಡೋದು ತುಂಬಾ ಕಷ್ಟ. ಸೊ ಅಷ್ಟು ಈಸಿ ಅಲ್ಲ ಅದು. ಬಟ್ ಶಾರ್ಟ್ ವಿಡಿಯೋಸಿಂದ ಒಂದು ಬೆನಿಫಿಟ್ ಏನಂದರೆ ನಿಮಗೆ ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಾ ಹೋಗ್ತಾರೆ. ಸೊ ಅದರಿಂದ ನಿಮಗೆ ಲಾಂಗ್ ವಿಡಿಯೋ ನೋಡೋಕ್ಕೆ ಆಡಿಯನ್ಸ್ ಜಾಸ್ತಿ ಆಗ್ತಾರೆ. ಇದು ಒಂದು ಬೆನಿಫಿಟ್ ನಿಮಗಿದೆ. ಸೊ ಟ್ರೆಂಡಿಂಗ್ ಇರುವಂಥ ಆಡಿಯೋ ತೊಗೊಂಡು ಶಾರ್ಟ್ ವಿಡಿಯೋಸ್ನ ಮಾಡಿ ಅಂತ ನನ್ನ ಒಂದು ಸಜೆಷನ್. ಸೊ ಆ್ಯಂಡ್ ನೀವು ಮಾಡೋ ವಿಡಿಯೋಗೆ ಲ್ಯಾಂಗ್ವೇಜ್ ನೀವು ಯಾವ್ದು ತೊಗೊಂಡಿದ್ದೀರಾ ಅದೊಂದು ಕ್ಲಿಯರ್ ಆಗಿರಬೇಕು. ಸೊ ಕನ್ನಡದಲ್ಲಿ ಮಾಡ್ತಿದ್ರೆ ಅಂದರೆ ಕನ್ನಡದಲ್ಲಿ ಮಾಡಿ, ಇಂಗ್ಲೀಷಲ್ಲಿ ಅಂದರೆ ಇಂಗ್ಲೀಷಲ್ಲಿ, ಹಿಂದಿಯಲ್ಲಿ ಅಂದರೆ ಹಿಂದಿ. ಸೊ ಎಲ್ಲ ಲ್ಯಾಂಗ್ವೇಜ್ನ ಮಿಕ್ಸ್ ಮಾಡ್ತಾ ಡೈಲಿ ವ್ಲಾಗ್ಸ್ ಮಾಡಿದ್ರೆ ಅಷ್ಟು ನಿಮಗೆ ವಾಚ್ ಅವರ್ ಬರಲ್ಲ ಅಂತ ನನ್ನ ಅನಿಸಿಕೆ. ಆ್ಯಂಡ್ ಫೋರ್ತ್ ಟಿಪ್ ಬಂದು ಏನಂದರೆ, ನೀವು ಏನಂದರೆ ತಮ್ನೇಲ್ನ ಏನು ಕ್ರಿಯೇಟ್ ಮಾಡ್ತೀರಾ ಅದನ್ನು ಒಂದು ಕ್ರಿಯೇಟಿವ್ ಆಗಿ ಮಾಡಿ. ಆ್ಯಂಡ್ ಟೈಟಲ್ ಏನು ಕೊಡ್ತೀರಾ ಅದು ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿದ್ರೆ ಬೆಸ್ಟ್ ಅಂತ ನನ್ನ ಅನಿಸಿಕೆ. ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ರೀತಿಯ ಒಂದು ನೀವೇನು ಯೂಸ್ ಮಾಡಿದ್ರ ವಿಡಿಯೋದಲ್ಲಿ ಅದರದ್ದೆಲ್ಲದೂ ಟ್ಯಾಗ್ಲೈನ್ ಇರಬೇಕು. ಆ್ಯಂಡ್ ಅದರಿಂದ ನಿಮಗೆ ಬೇಗ ರೀಚ್ ಆಗ್ತಾರೆ. ಸೊ ನೀವು ಹ್ಯಾಶ್ಟ್ಯಾಗ್ ಹಾಕಿ ಏನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀರಾ ಅದು ಕೂಡ ತುಂಬಾ ಮ್ಯಾಟರ್ ಆಗುತ್ತೆ. ಆ್ಯಂಡ್ ತಮ್ನೇಲ್ ಅದು ಕೂಡ ತುಂಬಾ ಇಂಪಾರ್ಟೆಂಟ್. ಸೊ ಕೆಲವೊಬ್ಬರು ತಮ್ನೇಲ್ ತುಂಬ ಅಟ್ರಾಕ್ಟಿವ್ ಮಾಡಿ ಒಳಗಡೆ ವಿಡಿಯೋ ಏನೂ ಇಲ್ಲ ಅಂದರೂ ಕ್ಲಿಕ್ ಮಾಡಿ ವಿಡಿಯೋನ ಒಂದು ಸ್ವಲ್ಪ ಆದರೂ ನೋಡ್ತಾರೆ, ಹಾಗೂ ಕ್ಲಿಕ್ ಆಗಿರೋರು ಎಷ್ಟೊಂದು ಜನ ಇದ್ದಾರೆ. ಸೊ ತಮ್ನೇಲ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ವಿಡಿಯೋ ನಿಮ್ಮದು ತುಂಬ ಚೆನ್ನಾಗಿದೆ ಬಟ್ ತಮ್ನೇಲ್ ಚೆನ್ನಾಗಿಲ್ಲ ಅಂದರೆ ಯಾರೂ ಕ್ಲಿಕ್ ಮಾಡಲ್ಲ. ಸೊ ಕ್ಲಿಕ್ ರೇಟ್ ಕಮ್ಮಿ ಆದಷ್ಟು ನಿಮಗೆ ವಾಚ್ ಅವರ್ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನೀವು ತಮ್ನೇಲ್ನ ಕ್ರಿಯೇಟ್ ಮಾಡೋದಲ್ಲಿ ನಿಮ್ಮ ಕ್ರಿಯೇಟಿವಿಟಿ ಚೆನ್ನಾಗಿರಲಿ ಅನ್ನೋದು ನನ್ನ ಒಂದು ಅನಿಸಿಕೆ. ಆ್ಯಂಡ್ ಫಿಫ್ತ್ ಟಿಪ್ ಬಂದ್ಬಿಟ್ಟು ಏನಂದರೆ,
ಇವಾಗ ನೀವು ಏನು ವಿಡಿಯೋ ಮಾಡ್ತೀರಾ ಅಲ್ವಾ, ಅದನ್ನ ನೀವು ಅನ್‌ಲಿಸ್ಟೆಡ್ ಆಗಿ ಇಡಿ. ಅಪ್‌ಲೋಡ್ ಮಾಡ್ಬೇಕಂದ್ರೆ ಅನ್‌ಲಿಸ್ಟೆಡ್ ಆಗಿ ಇಡಿ ಫಸ್ಟು. ಆಮೇಲೆ ಪಬ್ಲಿಷ್ ಮಾಡಿ. ಪ್ರೀಮಿಯರಲ್ಲೂ ಸಮ್‌ಟೈಮ್ಸ್ ಪಬ್ಲಿಷ್ ಮಾಡೋದ್ರಿಂದ ನಿಮಗೆ ವ್ಯೂಸ್ ಜಾಸ್ತಿ ಬರೋ ಚಾನ್ಸಸ್ ಇರುತ್ತೆ. ಸೊ ಫಸ್ಟೇ ಡೈರೆಕ್ಟಾಗಿ ಪಬ್ಲಿಕ್ ಕೊಡಬೇಡಿ. ಅನ್‌ಲಿಸ್ಟೆಡ್ ಆಗಿ ನೀವು ಲಿಂಕ್‌ನ ಶೇರ್ ಮಾಡ್ಬೋದು ನಿಮ್ಮ ಫ್ರೆಂಡ್ಸ್‌ಗೆ, ಫ್ಯಾಮಿಲಿಗೆ ಯಾರಿಗೇ ಇರ್ಬೋದು. ಸೊ ವಾಟ್ಸಪ್ಪಲ್ಲಿ ಲಿಂಕ್‌ನ ಶೇರ್ ಮಾಡಿ, ಇನ್‌ಸ್ಟಾಗ್ರಾಮಲ್ಲಿ ಲಿಂಕ್‌ನ ಶೇರ್ ಮಾಡಿ. ಅವಾಗೇನು ಕೂಡ ನಿಮಗೆ ವ್ಯೂಸ್ ಚೆನ್ನಾಗಿ ಬರೋ ಚಾನ್ಸಸ್ ಇರುತ್ತೆ. ಸೊ ಒನ್ ಮೋರ್ ಟಿಪ್, ಇನ್ಫಾರ್ಮೇಟಿವ್ ವಿಡಿಯೋಸ್‌ನ ಮಾಡೋದ್ರಿಂದ ನಿಮಗೆ ವಾಚ್ ಅವರ್ ಜಾಸ್ತಿ ಕಂಪ್ಲೀಟ್ ಆಗುತ್ತೆ. ಬಿಕಾಸ್ ನಾನು ಒಂದು ತಾಯಿ ಕಾರ್ಡ್ ರಿಲೇಟೆಡ್ ವಿಡಿಯೋ ಮಾಡಿದ್ದೆ. ಅದನ್ನ ತುಂಬಾ ಜನ ನೋಡಿದ್ದಾರೆ. ಅದರಿಂದಾನೇ ನನಗೆ ಜಾಸ್ತಿ ವಿಡಿಯೋಸ್ ಕಂಪ್ಲೀಟ್ ಆಗಿರೋದು. ಸೊ ಡೈಲಿ ವ್ಲಾಗ್ಸ್ ಎಲ್ಲ ನೋಡ್ತಾರೆ, ಬಟ್ ಕಂಪ್ಲೀಟ್ ಆಗಿ ನೋಡಲ್ಲ, ಸ್ಕಿಪ್ ಮಾಡ್ತಾರೆ. ಬಟ್ ಈ ತರ ಒಂದು ಇನ್ಫಾರ್ಮೇಟಿವ್ ವಿಡಿಯೋ, ನಾನಿವಾಗ ಬೇಬಿ ರಿಲೇಟೆಡ್ ವಿಡಿಯೋಸ್ ತುಂಬಾ ಮಾಡಿದ್ದೀನಿ. ಜಾಯ್ಕಾಯಿ ಬಗ್ಗೆ ಇರ್ಬೋದು ಅಂಡ್ ಸ್ಕ್ಯಾನಿಂಗ್ ಬಗ್ಗೆ ಇರ್ಬೋದು, ಎಲ್ಲ ತುಂಬಾ ಮಾಡಿದ್ದೀನಿ. ಸೊ ಅದೆಲ್ಲ ತುಂಬಾ ಜನ ಸ್ಕಿಪ್ ಮಾಡದೆ ನೋಡ್ತಾರೆ. ಅದರಿಂದ ಕೂಡ ವಾಚ್ ಅವರ್ ಕಂಪ್ಲೀಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಏನಿರುತ್ತೆ ಅದನ್ನ ನೀವು ಜಾಸ್ತಿ ಮಾಡೋದ್ರಿಂದ ನಿಮ್ಗೆ ಏನಾಗುತ್ತೆ, ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ. ಅಂಡ್ ಇದೆಲ್ಲದಕ್ಕಿಂತ ಏನಂದ್ರೆ ಮೇನ್ ನಾನು ಫಸ್ಟ್ ಹೇಳಿದ್ನಲ್ಲ, ಕನ್ಸಿಸ್ಟೆನ್ಸಿ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ರೆಗ್ಯುಲರ್ ಆಗಿ ವಿಡಿಯೋ ಮಾಡ್ತಾ ಹೋದ್ರೆ ಅವಾಗ ನಿಮಗೆ ಖಂಡಿತವಾಗ್ಲೂ ಬೇಗನೆ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ. ಸೊ ನಿಮಗೆ ಮಾನಿಟೈಸೇಷನ್ ಆನ್ ಆಗ್ಬೇಕಂದ್ರೆ 1000 ವಾಚ್ ಅವರ್ ಕಂಪ್ಲೀಟ್ ಆಗಬೇಕು. ಸಾರಿ, 1000 ಸಬ್ಸ್ಕ್ರೈಬರ್ ಅಂಡ್ 4000 ವಾಚ್ ಅವರ್ ಕಂಪ್ಲೀಟ್ ಆಗಬೇಕು. ಸೊ ಇದು ಆಡ್ಸ್, ನಿಮಗೆ ನಿಮ್ಮ ವಿಡಿಯೋಸ್ ಅಲ್ಲಿ ಆಡ್ಸ್ ಏನ್ ಬರ್ತಿರತ್ತಲ್ಲ, ನೀವು ಬೇರೆ ವಿಡಿಯೋಸ್ ನೋಡ್ಬೇಕಾದ್ರೆ ಆ ತರ ಆಡ್ಸ್ ಇಂದಾನೇ ನಿಮಗೆ ಜಾಸ್ತಿ ಮನಿ ಬರೋದು. ಸೊ ಅದು ಬರ್ಬೇಕಂದ್ರೆ ನಿಮ್ಗೆ ಇದಾಗಬೇಕು. ಅದಕ್ಕಿಂತ ಬೇರೆ ಎಲ್ಲ ಸೂಪರ್ ಥ್ಯಾಂಕ್ಸ್ ಅಂತ ಇದೆ, ಶಾಪಿಂಗ್ ಅಂತ ಇದೆ, ಅದೆಲ್ಲ ಬರಬೇಕು ಅಂದ್ರೆ ಜಸ್ಟ್ ಜಾಯಿನ್ ಅಂತ ಒಂದು ಆಪ್ಷನ್ ಇರುತ್ತೆ ಅಲ್ವಾ, ಅಂದ್ರೆ ಮೆಂಬರ್ಶಿಪ್ ಆಪ್ಷನ್. ಅದು ಎಲ್ಲ ಆಗ್ಬೇಕಂದ್ರೆ ಜಸ್ಟ್ 500 ಸಬ್ಸ್ಕ್ರೈಬರ್ ಅಂಡ್ 3000 ವಾಚ್ ಅವರ್ ಆದ್ರೆ ಸಾಕು. ಬಟ್ ಮೇನ್ ನಿಮಗೆ ಅಮೌಂಟ್ ಬರೋದು ಎಲ್ಲ ಸ್ಟಾರ್ಟ್ ಆಗೋದು ಅಂದ್ರೆ ಅದು ನಿಮಗೆ 4000 ವಾಚ್ ಅವರ್ ಅಂಡ್ 1000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆದ್ಮೇಲೆ. ಸೊ 4000 ವಾಚ್ ಅವರ್ ಆಗೋದು ತುಂಬಾನೇ ಇಂಪಾರ್ಟೆಂಟ್. ಅದರಿಂದಾನೇ ನಿಮಗೆ ಹ್ಯಾಡ್ ಆಗೋದು ನಿಮಗೆ ಯೂಟ್ಯೂಬ್ ಅಲ್ಲಿ, ಅದರಿಂದಾನೇ ನಿಮಗೆ ಮನಿ ಬರೋದು. ಸೊ 4000 ವಾಚ್ ಅವರ್ ಅಂದ್ರೆ ಇಟ್ಸ್ ನಾಟ್ ಎನ್ ಈಸಿ ಜಾಬ್ ನನ್ನ ಪ್ರಕಾರ. ಸೊ ನೀವು ತುಂಬಾ ಲೆಂತಿ ವಿಡಿಯೋಸ್ ಅಂಡ್ ಇನ್ಫಾರ್ಮೇಟಿವ್ ವಿಡಿಯೋ ಮಾಡಿದ್ರೆ ಮಾತ್ರನೇ ನಿಮ್ಗೆ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ, ನೀವು ಫೇಮಸ್ ಆಗೋ ತನಕ. ಒಂದ್ಸರಿ ನೀವು ಫೇಮಸ್ ಆದ್ರೆ ಅವಾಗ ನಿಮ್ ವಿಡಿಯೋಸ್ನ ಹೇಗಿದ್ರು ನೋಡ್ತಾರೆ ಜನ. ಬಟ್ ಫೇಮಸ್ ಆಗೋವರೆಗೂ ನೀವು ಏನೇನೋ ಕಂಟೆಂಟ್ ಮಾಡ್ತೀರಾ ಅದು ಒಳ್ಳೆ ಕಂಟೆಂಟೇ ಮಾಡಿ ಅನ್ನೋದು ನನ್ನ ಒಂದು ಸಲಹೆ. ಅಂಡ್ ಇನ್ಫಾರ್ಮೇಟಿವ್ ವಿಡಿಯೋಸ್ನ ಜಾಸ್ತಿ ಮಾಡಿ, ಲಾಂಗ್ ವಿಡಿಯೋಸ್ನ ಜಾಸ್ತಿ ಮಾಡಿ, ವಾಚ್ ಅವರ್ ಬೇಗ ಕಂಪ್ಲೀಟ್ ಆಗುತ್ತೆ. ಸೊ 1 ಇಯರ್ ಟೈಮಲ್ಲಿ ನೀವು ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್, ನೀವು ಲಾಸ್ಟ್ ಜನವರಿಯಿಂದ ಜನವರಿ ತಗೊಂತೀರಾ ಅಂದ್ರೆ ಡಿಸೆಂಬರ್ ಅಲ್ಲಿ ನೀವು ಒಂದು ವಿಡಿಯೋ ತುಂಬಾ ಚೆನ್ನಾಗಿ ಓಡಿದೆ ಅಂದ್ರೆ ಅದನ್ನ ಅವರು ಕನ್ಸಿಡರ್ ಮಾಡಲ್ಲ. ನೀವು ಡಿಸೆಂಬರ್ ಅಲ್ಲಿ ಚೆನ್ನಾಗಿ ಓಡಿದೆ ಅಂದ್ರೆ ಟಿಲ್ ಡಿಸೆಂಬರ್ ತನಕ ಅಷ್ಟೇ, 1 ಇಯರ್ ಅಷ್ಟೇ ಕಂಪ್ಲೀಟ್ ಮಾಡಿದ್ರೆ ಮಾತ್ರ, ಮೀನ್ಸ್ 1 ಇಯರ್ ಒಳಗಡೆ ನೀವು 4000 ವಾಚ್ ಅವರ್ ಆದ್ರೆ ಅದು ಕಂಪ್ಲೀಟ್ ಆಗುತ್ತೆ. ಬಟ್ ಅಗೇನ್ ಜನವರಿಯಿಂದ ಕೌಂಟ್ ಮಾಡ್ಕೊಂತಾರೆ. ಓಕೆ, ಜನವರಿಯಿಂದ ಬಿಟ್ಬಿಟ್ಟಿರ ಫೆಬ್ರವರಿ ಟು ಫೆಬ್ರವರಿ ಆ ತರ. ಸೊ 12 ಮಂತ್ಸ್ ಅಲ್ಲಿ ನೀವು 4000 ವಾಚ್ ಅವರ್ನ ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಮಾನಿಟೈಸೇಷನ್ ಆನ್ ಆಗುತ್ತೆ. ಅಂಡ್ ಯಾವುದು ಕಷ್ಟ ಅಲ್ಲ, ನೀವು ಮನಸ್ಸಿಂದ ಮಾಡಿದ್ರೆ. ಸೊ ನನಗೆ ಮಾನಿಟೈಸೇಷನ್ ಆಗಿದೆ. ಸೊ ನಾನು ಬಿಗಿನಿಂಗ್ ಅಲ್ಲಿ ಕನ್ಸಿಸ್ಟೆನ್ಸಿ ಇರಲಿಲ್ಲ, ಬಟ್ ಆಮೇಲೆ ಕನ್ಸಿಸ್ಟೆನ್ಸಿ ಫಾಲೋ ಮಾಡಿದೆ. ಸೊ ಇವಾಗ ಮಾನಿಟೈಸೇಷನ್ ಆಗಿದೆ, ನನಗೂ ಖುಷಿ ಆಗಿದೆ. ಸೊ ನಿಮಗೂ ನಿಮ್ಮ ಚಾನೆಲ್ಗೂ ಕೂಡ ಮಾನಿಟೈಸೇಷನ್ ಆನ್ ಆಗಲಿ ಅಂತ ನಾನು ವಿಶ್ ಮಾಡ್ತೀನಿ. ಸೊ ಒಳ್ಳೆ ಒಳ್ಳೆ ವಿಡಿಯೋಸ್ನ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಈ ವಿಡಿಯೋಯಿಂದ ನಿಮ್ಗೆ ಏನಾದರೂ ಹೆಲ್ಪ್ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಎವ್ರಿವನ್.